ನಮಸ್ಕಾರ ಗೆಳೆಯರೇ. ಇವತ್ತು ನಾನು ನಿಮ್ಮನ್ನು ಒಂದು ಅದ್ಭುತವಾದ ಜಾಗಕ್ಕೆ ಕರೆದುಕೊಂಡು ಹೋಗುತ್ತಿದ್ದೇನೆ. ನಗರದ ಜಂಜಾಟ, ವಾಹನಗಳ ಶಬ್ದದಿಂದ ದೂರ, ಕೇವಲ ಪ್ರಕೃತಿಯ ಮೌನ ಮತ್ತು ನೀರಿನ ಕಲರವ ಇರುವ ಸುಂದರ ತಾಣಗಳು. ಈ ದೃಶ್ಯಗಳನ್ನು ನೋಡುತ್ತಿದ್ದರೆ ಮನಸ್ಸಿಗೆ ಎಂತಹ ಶಾಂತಿ ಸಿಗುತ್ತದೆ ಎಂದರೆ ಅದನ್ನು ಮಾತುಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ. ನೋಡಿ, ಇಲ್ಲಿ ಒಂದು ಕಾಲದಲ್ಲಿ ಬೃಹತ್ತಾಗಿ ಬೆಳೆದು ನಿಂತಿದ್ದ ಮರದ ಬುಡವಿದೆ. ಇದು ಕೇವಲ ಒಣಗಿದ ಮರವಲ್ಲ, ಈ ಕಾಡಿನ ಎಷ್ಟೋ ಏರಿಳಿತಗಳಿಗೆ ಇದು ಸಾಕ್ಷಿಯಾಗಿದೆ. ಇದರ ಸುತ್ತಲೂ ಹರಡಿರುವ ಹಸಿರು ಹುಲ್ಲು ಮತ್ತು ಒಣಗಿದ ಎಲೆಗಳು ಪ್ರಕೃತಿಯ ಜೀವನ ಚಕ್ರವನ್ನು ನೆನಪಿಸುತ್ತವೆ. ಹಳೆಯದು ಹೋದರೆ ಹೊಸ ಚಿಗುರು ಬರಲೇಬೇಕು ಎಂಬುದು ಪ್ರಕೃತಿಯ ನಿಯಮ ಅಲ್ವಾ? ಈ ನೀರಿನ ಕಡೆ ಒಮ್ಮೆ ನೋಡಿ, ಎಷ್ಟು ಶಾಂತವಾಗಿದೆ. ಈ ಮಧ್ಯಾಹ್ನದ ಬಿಸಿಲಿನಲ್ಲಿ ನೀರಿನ ಮೇಲಿರುವ ಮರಗಳ ಪ್ರತಿಬಿಂಬ ಅದ್ಭುತವಾಗಿ ಕಾಣುತ್ತಿದೆ. ಇಲ್ಲಿನ ನೀರು ಸ್ವಲ್ಪ ಮಣ್ಣಿನ ಬಣ್ಣದಿಂದ ಕೂಡಿದ್ದರೂ ಅದರಲ್ಲಿ ಒಂದು ರೀತಿಯ ನೈಜತೆ ಇದೆ. ಕಾಡಿನ ಪ್ರಾಣಿ ಪಕ್ಷಿಗಳಿಗೆ ಇದೇ ಜೀವನದಿ. ಈ ನೀರಿನ ದಡದಲ್ಲಿ ಕುಳಿತು ಆ ತಂಗಾಳಿಯನ್ನು ಆಸ್ವಾದಿಸುವುದೇ ಒಂದು ರೀತಿಯ ಧ್ಯಾನ. ಇಲ್ಲಿ ಸುತ್ತಲೂ ಬೆಳೆದಿರುವ ಬಿದಿರಿನ ಮೆಳೆಗಳನ್ನು ನೋಡಿದಾಗ ಮಲೆನಾಡಿನ ಯಾವುದೋ ಒಂದು ಭಾಗಕ್ಕೆ ಬಂದಂತಿದೆ. ಗಾಳಿ ಬೀಸಿದಾಗ ಆ ಬಿದಿರುಗಳು ಪರಸ್ಪರ ಘರ್ಷಿಸಿ ಮಾಡುವ ಶಬ್ದವಿದೆಯಲ್ಲ, ಅದು ಯಾವುದೇ ಸಂಗೀತಕ್ಕಿಂತ ಕಡಿಮೆ ಇಲ್ಲ. ಎತ್ತರಕ್ಕೆ ಬೆಳೆದು ನಿಂತಿರುವ ಈ ಒಣಗಿದ ಮರಗಳು ಆಕಾಶಕ್ಕೆ ಕೈಚಾಚಿದಂತೆ ಕಾಣುತ್ತಿವೆ. ಇಲ್ಲಿನ ಮಣ್ಣಿನ ವಾಸನೆ ಮತ್ತು ಗಿಡಮೂಲಿಕೆಗಳ ಪರಿಮಳ ನಮ್ಮ ಶ್ವಾಸಕೋಶಕ್ಕೆ ಹೊಸ ಚೈತನ್ಯ ನೀಡುತ್ತದೆ. ಪ್ರಕೃತಿಯನ್ನು ದೂರದಿಂದ ನೋಡುವುದು ಒಂದು ಚಂದವಾದರೆ ಹತ್ತಿರದಿಂದ ನೋಡುವುದು ಮತ್ತೊಂದು ವಿಸ್ಮಯ. ನೋಡಿ, ಈ ಸಣ್ಣ ಹಸಿರು ಹುಲ್ಲಿನ ಮೇಲೆ ಬಿದ್ದಿರುವ ಸೂರ್ಯನ ಕಿರಣಗಳು ಎಷ್ಟು ಚೆನ್ನಾಗಿ ಕಾಣುತ್ತಿವೆ. ಪ್ರಕೃತಿಯಲ್ಲಿ ಯಾವುದೂ ಸಣ್ಣದಲ್ಲ, ಪ್ರತಿಯೊಂದು ಜೀವಿಯೂ ತನ್ನದೇ ಆದ ಮಹತ್ವವನ್ನು ಹೊಂದಿದೆ. ಸ್ನೇಹಿತರೆ, ಈ ಜಾಗದಲ್ಲಿ ನಿಂತಾಗ ನನಗೆ ಒಂದು ವಿಷಯ ಅರ್ಥವಾಯಿತು. ಈ ವ್ಲಾಗ್ ಮಾಡುವುದರ ಮುಖ್ಯ ಉದ್ದೇಶವೆಂದರೆ ನಮ್ಮ ಸುತ್ತಮುತ್ತಲಿರುವ ಇಂತಹ ಸುಂದರ ತಾಣಗಳನ್ನು ನಾವು ಗುರುತಿಸಬೇಕು ಮತ್ತು ಗೌರವಿಸಬೇಕು ಎಂಬುದು. ನಾವು ದೊಡ್ಡ ದೊಡ್ಡ ಪ್ರವಾಸಗಳಿಗೆ ಹೋಗಲು ಸಾಧ್ಯವಾಗದಿದ್ದರೂ ನಮ್ಮ ಹಳ್ಳಿಯ ಅಥವಾ ನಗರದ ಹೊರವಲಯದ ಇಂತಹ ಪುಟ್ಟ ಕಾಡು, ಕೆರೆಗಳು ನಮಗೆ ಅತೀವ ನೆಮ್ಮದಿ ನೀಡುತ್ತವೆ. ಪ್ರಕೃತಿಯನ್ನು ಪ್ರೀತಿಸಿ, ಅದು ನಿಮ್ಮನ್ನು ಎಂದಿಗೂ ಕೈಬಿಡುವುದಿಲ್ಲ. ನಿಮ್ಮ ಇಂದಿನ ದಿನವೂ ಈ ಪ್ರಕೃತಿಯಷ್ಟೇ ಸುಂದರವಾಗಿರಲಿ. ಇವತ್ತಿನ ಈ ಸುಂದರ ಪಯಣದಲ್ಲಿ ನನ್ನ ಜೊತೆಗಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಒಂದು ಸಣ್ಣ ರಿಲ್ಯಾಕ್ಸೇಷನ್ ನೀಡಿದೆ ಎಂದು ನಂಬುತ್ತೇನೆ. ಮುಂದಿನ ವಾರ ಮತ್ತೊಂದು ಹೊಸ ಜಾಗ, ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೆ ಸುರಕ್ಷಿತವಾಗಿರಿ, ನಗುತ್ತಿರಿ. ಸಹಾಯವಾಯಿತೇ? ಮುಂದಿನ ಭಾಗದಲ್ಲಿ ಯಾವುದಾದರೂ ನಿರ್ದಿಷ್ಟ ವಿಷಯದ ಬಗ್ಗೆ ಮಾಹಿತಿ ಬೇಕಿದ್ದರೆ ತಿಳಿಸಿ. ಇವತ್ತಿನ ಈ ಸುಂದರ ಪಯಣದಲ್ಲಿ ನನ್ನ ಜೊತೆಗಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಒಂದು ಸಣ್ಣ ರಿಲ್ಯಾಕ್ಸೇಷನ್ ನೀಡಿದೆ ಎಂದು ನಂಬುತ್ತೇನೆ. ಮುಂದಿನ ವಾರ ಮತ್ತೊಂದು ಹೊಸ ಜಾಗ, ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೆ ಸುರಕ್ಷಿತವಾಗಿರಿ, ನಗುತ್ತಿರಿ. ಮರೆಯಬೇಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೈ ಬೈ.